ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್. ಆರ್ಥಿಕ ಬಿಕ್ಕಟ್ಟಿನಿಂದ ಆಂತರಿಕ ಪ್ರತಿಭಟನೆಗಳನ್ನು ಎದುರಿಸುತ್ತಿರುವ ಅತಿ ಹೆಚ್ಚು ತೈಲ ನಿಕ್ಷೇಪಗಳನ್ನು ಹೊಂದಿರುವ ಇರಾನ್ ಮೇಲೆ ದಾಳಿ ನಡೆಸಲು ಅಮೆರಿಕ ಮುಂಚಾಗ್ತಿದೆ. ಪ್ರತಿಭಟನಾಕಾರರ ಮೇಲೆ ಕಠಿಣ ಕ್ರಮ ಕೈಗೊಂಡರೆ ಪರಿಸ್ಥಿತಿ ಬದಲಾಗ್ತದೆ ಎಂದು ಬೆದರಿಕೆಯೊಡ್ಡಿದೆ. ಜೊತೆಗೆ ಇರಾನ್ ಮೇಲೆ ಆರ್ಥಿಕ ನಿರ್ಬಂಧ ಹೇರಿದೆ. ಮಾತ್ರವಲ್ಲ, ಇರಾನ್ ಜೊತೆ ವ್ಯವಹರಿಸುವ ರಾಷ್ಟ್ರಗಳ ಮೇಲೆ 25% ಸುಂಕ ಹೇರುವುದಾಗಿಯೂ ಬೆದರಿಕೆ ಹಾಕಿದೆ. ಆಂತರಿಕ ಪ್ರತಿಭಟನೆಗಳನ್ನೇ ನೆಪವಾಗಿಟ್ಟುಕೊಂಡು ಇರಾನ್ ಮೇಲೆ ದಾಳಿಗೂ ಈಗ ಅಮೆರಿಕ ಮುಂದಾಗಿದೆ. ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸುವುದೇ ಆದರೆ ಅದಕ್ಕಾಗಿ ಪಾಕಿಸ್ತಾನದ ವಾಯು ಪ್ರದೇಶ ಮತ್ತು ಸೇನಾ ನೆಲೆಗಳನ್ನು ಬಳಸಿಕೊಳ್ಳುವ ಸಾಧ್ಯತೆಗಳೂ ಇದೆ. ಅಮೆರಿಕ ನೇತೃತ್ವದ ನ್ಯಾಟೋದಲ್ಲಿ ಮೇಜರ್ ನಾನ್ ನ್ಯಾಟೋ ಅಲೆ ಸ್ಥಾನಮಾನ ಪಡೆದುಕೊಂಡಿರುವ ಪಾಕಿಸ್ತಾನ ತನ್ನ ಸೇನಾ ನೆಲೆಯನ್ನು ಅಮೆರಿಕದ ದಾಳಿಗಾಗಿ ಬಿಟ್ಟುಕೊಡಬೇಕಾದ ಒತ್ತಡ ಎದುರಾಗುವ ಸಾಧ್ಯತೆಗಳಿವೆ. ಇದು ಅಮೆರಿಕ ಇರಾನ್ ಜಗಳದಲ್ಲಿ ಪಾಕಿಸ್ತಾನವನ್ನು ಅಕ್ಷರಶಃ ಇಕ್ಕಟ್ಟಿಗೆ ಸಿಲುಕಿಸಲಿದೆ. ಆದ್ದರಿಂದಲೇ ಪರಿಸ್ಥಿತಿಗಳ ಬಗ್ಗೆ ಚರ್ಚಿಸಲು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವರು ಉನ್ನತ ಮಟ್ಟದ ಸಭೆಯನ್ನು ಕರೆದಿದ್ದಾರೆ ಎಂದು ವರದಿಯಾಗಿದೆ. ಈಗ ಪಾಕಿಸ್ತಾನಕ್ಕೆ 3 ರೀತಿಯ ಸವಾಲುಗಳಿವೆ. ಒಂದು, ಪಾಕಿಸ್ತಾನದ ಒಟ್ಟು ಜನಸಂಖ್ಯೆಯಲ್ಲಿ 30% ಶಿಯಾ ಪಂಗಡದ ಮುಸ್ಲಿಮರಿದ್ದಾರೆ. ಇರಾನ್ ಕೂಡ ಶಿಯಾ ಮುಸ್ಲಿಮರೇ ಬಹುಸಂಖ್ಯೆಯಲ್ಲಿರುವ ರಾಷ್ಟ್ರ. ಪಾಕ್ನ ಶಿಯಾ ಸಮುದಾಯವು ಇರಾನ್ನ ಕುರಿತು ಸಹಾನುಭೂತಿ ಹೊಂದಿದೆ. ಇರಾನ್ ಮೇಲಿನ ಯಾವುದೇ ದಾಳಿ ಅಥವಾ ಸಂಭಾವ್ಯ ಆಡಳಿತ ಬದಲಾವಣೆಯ ಸನ್ನಿವೇಶವು ಪಾಕಿಸ್ತಾನದಾದ್ಯಂತ ವ್ಯಾಪಕ ಪ್ರತಿಭಟನೆಗಳನ್ನು ಹುಟ್ಟುಹಾಕಬಹುದು. ಇರಾನ್ ನಿರಾಶ್ರಿತರು ಪಾಕಿಸ್ತಾನದಲ್ಲಿ ಆಶ್ರಯಕ್ಕಾಗಿ ಬರಬಹುದು. ಹೀಗಿರುವಾಗ ಇರಾನ್ ಮೇಲಿನ ದಾಳಿಗೆ ಪಾಕ್ ತನ್ನ ಸೇನಾ ನೆಲೆಯನ್ನು ಅಮೆರಿಕಾಗೆ ಕೊಟ್ಟರೆ ಪಾಕಿಸ್ತಾನದಲ್ಲಿಯೂ ಆಂತರಿಕ ಪ್ರತಿಭಟನೆಗಳು ಭುಗಿಲೇಳುವ ಆತಂಕವಿದೆ. ಕಳೆದ 10 ವರ್ಷಗಳಲ್ಲಿ ಪಾಕಿಸ್ತಾನ ಹಲವು ಬಾರಿ ಆಂತರಿಕ ಪ್ರತಿಭಟನೆ, ಹಿಂಸಾಚಾರಗಳನ್ನು ಎದುರಿಸಿದೆ. ಅಶಾಂತಿಯ ದಶಕವನ್ನು ಕಂಡಿದೆ. ನಿರಂತರ ಹಿಂಸಾಚಾರ ಎದುರಿಸಿರುವ ಪಾಕ್ ಮತ್ತೊಂದು ಪ್ರತಿಭಟನೆಯನ್ನು ಎದುರಿಸಲು ಸಿದ್ಧವಾಗಿಲ್ಲ. ಇನ್ನು ಎರಡನೇದು, ಈಗಾಗಲೇ ಪಾಕಿಸ್ತಾನವು ಅಫ್ಘಾನಿಸ್ತಾನದೊಂದಿಗೆ ಗಡಿ ವಿವಾದ ದಾಳಿಗಳನ್ನು ಎದುರಿಸುತ್ತಿದೆ. ಜೊತೆಗೆ ಇರಾನ್ ಜೊತೆ ಗಡಿ ಹಂಚಿಕೊಂಡಿರುವ ಪಾಕಿಸ್ತಾನದ ಬಲೂಚಿಸ್ತಾನವು ಭಯೋತ್ಪಾದನೆಯಿಂದ ಬಳಲುತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಇರಾನ್ ಮೇಲಿನ ದಾಳಿಯಲ್ಲಿ ಪಾಕಿಸ್ತಾನವು ಅಮೆರಿಕ ಜೊತೆ ನಿಂತರೆ ಇರಾನ್ ಪಾಕ್ ಗಡಿಯು ಅಸ್ಥಿರವಾಗಲಿದೆ. ಇರಾನ್ ನಿರಾಶ್ರಿತರ ಒಳಹರಿವಿಗೆ ಅಡ್ಡಿಯಾಗಲಿದೆ. ಇದು ಮತ್ತೊಂದು ಗಡಿ ಸಂಘರ್ಷಕ್ಕೆ ಕಾರಣವಾಗಲಿದೆ. ಜೊತೆಗೆ ಇಸ್ಲಾಮಿಕ್ ಜಗತ್ತು ಪಾಕಿಸ್ತಾನವನ್ನು ದೂರವಿಡುವ ಸಾಧ್ಯತೆಗಳೂ ಹೆಚ್ಚಿವೆ. ಇದು ಪಾಕಿಸ್ತಾನಕ್ಕೆ ಬೇಕಿಲ್ಲ. ಇನ್ನು ಮೂರನೇದಾಗಿ, ಅಮೆರಿಕಾಗೆ ನೆರವು ನೀಡದಿದ್ದರೆ ಹುಚ್ಚು ಸರ್ವಾಧಿಕಾರಿಯಂತೆ ವರ್ತಿಸುತ್ತಿರುವ ಟ್ರಂಪ್ ಅವರ ಕೆಂಗಣ್ಣಿಗೆ ಪಾಕ್ ಗುರಿಯಾಗ್ತದೆ. ದ್ವಿಪಕ್ಷೀಯ ಸಂಬಂಧಗಳಲ್ಲಿಗೆ ಅಪಾಯ ಉಂಟಾಗ್ತದೆ. ಭಾರತ ಪಾಕ್ ಸಂಘರ್ಷದ ಸಮಯದಲ್ಲಿ ಅಮೆರಿಕಾಗೆ ಹತ್ತಿರವಾಗಿರುವ ಪಾಕಿಸ್ತಾನ ಮತ್ತೆ ದೂರ ಉಳಿಯಬೇಕಾಗ್ತದೆ. ಈ 3 ಆಯಾಮಗಳಲ್ಲಿ ಚಿಂತಿಸುತ್ತಿರುವ ಪಾಕಿಸ್ತಾನ ತ್ರಿಶಂಕು ಸ್ಥಿತಿಯಲ್ಲಿದೆ. ಇನ್ನು ಮೂಲಗಳ ಪ್ರಕಾರ ಇರಾನ್ ವಿಚಾರದಲ್ಲಾಗುತ್ತಿರುವ ಅಂತಾರಾಷ್ಟ್ರೀಯ ಬೆಳವಣಿಗೆ ಮತ್ತು ಪರಿಸ್ಥಿತಿಯನ್ನು ಗಮನಿಸಿ ನಿರ್ಣಯಿಸಲು ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ತಮ್ಮ ಸಹೋದ್ಯೋಗಿಗಳಿಗೆ ಸೂಚನೆ ನೀಡಿದ್ದಾರೆ. ಉಲ್ಬಣಗೊಳ್ಳುವ ಸಮಸ್ಯೆಯನ್ನು ಕಡಿಮೆ ಮಾಡಲು ಅಗತ್ಯ ಮಾರ್ಗಗಳನ್ನು ಹುಡುಕಲು ಇರಾನ್, ಟರ್ಕಿ, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ ಹಾಗೂ ಅಮೆರಿಕದ ಭದ್ರತಾ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರಲು ಮತ್ತು ಚರ್ಚಿಸಲು ನಿರ್ದೇಶಿಸಿದ್ದಾರೆ. ಪಾಕಿಸ್ತಾನವು ತನ್ನ ವಾಯು ನೆಲೆಗಳನ್ನು ಅಮೆರಿಕಕ್ಕೆ ಒದಗಿಸುತ್ತದೆಯೇ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ. ಹೀಗಾಗಿ ಇರಾನ್ ಮೇಲಿನ ಅಮೆರಿಕ ದಾಳಿಯನ್ನು ತಡೆಯುವ ಕುರಿತು ಪಾಕಿಸ್ತಾನ ಚಿಂತಾಕ್ರಾಂತವಾಗಿದೆ. ಪಾಕಿಸ್ತಾನವು ಸೌದಿ ಅರೇಬಿಯಾ, ಕತಾರ್ ಹಾಗೂ ಟರ್ಕಿ ಜೊತೆ ಸೇರಿ ಇರಾನ್ ಮೇಲಿನ ದಾಳಿಯು ಇಡೀ ಪ್ರದೇಶವನ್ನು ಅಸ್ಥಿರಗೊಳಿಸಬಹುದು. ದಾಳಿಗಿಂತ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ಟ್ರಂಪ್ ಆಡಳಿತಕ್ಕೆ ಮನವಿ ಮಾಡಿದೆ ಎಂದು ವರದಿಗಳು ಹೇಳುತ್ತಿವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.